ಇಂದು ರಾಧಾಕೃಷ್ಣ ದೊಡ್ಡಮನಿ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಕಲಬುರಗಿಯ ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡಮನಿಯವರು ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಕಲಬುರಗಿಯ ಡಿಸಿ ಕಚೇರಿಯಲ್ಲಿ ನಾಮಿನೇಷನ್ ಹಾಕ್ತಾರೆ. ಕಲಬುರಗಿಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ನೋಡಿ, ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆಗಳು ಇವತ್ತಿನಿಂದ ಶುರುವಾಗ್ತಾ ಇದೆ. ನಾಮಪತ್ರ ಸಲ್ಲಿಕೆ ಮಾಡೋದು 12ರಿಂದ 19 ಅಂದರೆ 1 ವಾರಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಘಟಾನುಘಟಿ ನಾಯಕರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಡ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಇರ್ತಾರೆ, ಡಿಸಿಎಂ ಕೂಡ ಭಾಗಿಯಾಗ್ತಾರೆ. ಆಮೇಲೆ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಕೂಡ ಇವತ್ತು ಉಮೇದುವಾರಿಕೆ ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿರ್ತಾರೆ. ನೋಡಿ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಇದ್ದಾರೆ ಅಭ್ಯರ್ಥಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ. ಒಂದು ರೀತಿ ಶಕ್ತಿ ಪ್ರದರ್ಶನ ನಾಮಿನೇಷನ್ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಕೂಡ ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಚಿಂಚನ ಸುಧಾಕರ್ ಆಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಎಲ್ಲ ನಾಯಕರು ಕೂಡ ಅವ್ರಿಗೆ ಸಹಕಾರ ಬೆಂಬಲ ಕೊಡ್ತಿದ್ದಾರೆ. ಹೋದ ಕಡೆಯಲ್ಲೆಲ್ಲ ರಾಧಾಕೃಷ್ಣ ದೊಡ್ಡಮನಿಗೆ ಭರ್ಜರಿ ಸ್ವಾಗತ ಸಿಗ್ತಾ ಇದೆ. ಬಹಳ ಸರಳ ವ್ಯಕ್ತಿ, ಸಜ್ಜನಿಕೆ ರಾಜಕಾರಣಿ, ಯಾವುದೇ ಕಳಂಕ ಇಲ್ಲದ ಭ್ರಷ್ಟಾಚಾರ ರಹಿತ ಒಂದು ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ರಾಧಾಕೃಷ್ಣ ದೊಡ್ಡಮನಿ ಈ ಬಾರಿ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆ ಭರಾಟೆ ಭರ್ಜರಿಯಾಗಿರುತ್ತೆ. ಇವತ್ತು ರ್ಯಾಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಖರ್ಗೆ ಅವರು ಬರ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಇನ್ನೊಂದು ಬಳ್ಳಾರಿ ಇ ತುಕಾರಾಂ ಇದ್ದಾರೆ ಕಾಂಗ್ರೆಸ್ನಿಂದ, ಅಲ್ಲೂ ಕೂಡ ಅಷ್ಟೇ ಘಟಾನುಘಟಿ ನಾಯಕರು ಸಾಥನ್ನು ಕೊಡ್ತಾರೆ. ನೋಡಿ, ಇವತ್ತೇ ಬಹುತೇಕವಾಗಿ ಕಾಂಗ್ರೆಸ್ನ ಕಲಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡೋ ಸಾಧ್ಯತೆಗಳಿದ್ದಾವೆ. ಅಂದರೆ 14ರಲ್ಲಿ ಒಂದು 5ರಿಂದ 6 ಜನ ಇವತ್ತು ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಈ ನಾಮಪತ್ರ ಸಲ್ಲಿಕೆ ಅನ್ನುವಂಥದ್ದು ಏನಿದೆ, ಅಲ್ಲಿ ಹೋಗಿ ಒಂದು 4-5 ಜನ ಒಳಗಡೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಿ ವಾಪಸ್ ಬರೋದಲ್ಲ, ಶಕ್ತಿ ಪ್ರದರ್ಶನ ಇದು. ಎದುರಾಳಿಗೆ ಅಲ್ಲಿ ಪ್ರತಿಸ್ಪರ್ಧಿ ಇರ್ತಾರಲ್ಲ, ಅವ್ರು ನೋಡಲಿ, ಗೊತ್ತಾಗಲಿ ನಮ್ಮ ಶಕ್ತಿ ಪ್ರದರ್ಶನ ಎಷ್ಟಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಸಾರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಅಭಿಮಾನಿಗಳು, ಖರ್ಗೆಯವರ ಅಭಿಮಾನಿಗಳು, ಜೊತೆಗೆ ರಾಧಾಕೃಷ್ಣ ದೊಡ್ಡಮನಿಯವರ ಆಪ್ತರು ಎಲ್ಲರೂ ಇವತ್ತು ನಾಮಿನೇಷನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ಗಣಿನಾಡು ಬಳ್ಳಾರಿ ಶಾಸಕ ಇ ತುಕಾರಾಂ ಕಣದಲ್ಲಿದ್ದಾರೆ. ಅವರು ಕೂಡ ಅಷ್ಟೇ ತಮ್ಮ ಅಪಾರ ಸಂಖ್ಯೆಯ ಬೆಂಬಲಿಗರು, ಕಾರ್ಯಕರ್ತರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಕಲಬುರಗಿ ಈ ಬಾರಿ ಪ್ರತಿಷ್ಠೆಯ ಕಣವಾಗಿದೆ. ಕಳೆದ ಬಾರಿ ಅಲ್ಲಿ ಖರ್ಗೆಯವರು ಸೋತರು ಜಾಧವ್ ವಿರುದ್ಧ, ಬಟ್ ಈಗ ಪರಿಸ್ಥಿತಿ ಬದಲಾಗಿದೆ. ಇನ್ನು ಬಳ್ಳಾರಿಯಲ್ಲಿ ತುಕಾರಾಂ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಅಖಾಡದಲ್ಲಿದ್ದಾರೆ. ತುಕಾರಾಂ ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಪ್ರಬಲವಾದಂಥ ಎದುರಾಳಿ ಇಬ್ಬರು ಕೂಡ. ಎಸ್ ಟಿ ಮೀಸಲಿರುವಂಥ ಒಂದು ಕ್ಷೇತ್ರ ಅದು ಬಳ್ಳಾರಿ. ಇನ್ನು ಕಲಬುರಗಿ SC ಮೀಸಲು ಕ್ಷೇತ್ರ. ಎರಡೂ ಕೂಡ ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಕ್ಷೇತ್ರಗಳಾಗಿದ್ದಾವೆ. ಇವತ್ತಿನ ನಾಮಪತ್ರ ಸಲ್ಲಿಕೆ 11 ಗಂಟೆಯಿಂದ ಶುರುವಾಗುತ್ತೆ. ಮೆರವಣಿಗೆ ಇರುತ್ತೆ, ಅದರ ಜೊತೆಗೆ ಅಲ್ಲಿ ಸಾಕಷ್ಟು ರೀತಿಯಾದಂಥ ಬೆಂಬಲಿಗರ ಪಡೆ, ಅದರ ಜೊತೆಗೆ ಸಹಜವಾಗಿಯೇ ಪ್ರಚಾರ ಅಂತೂ ಇದ್ದೇ ಇರುತ್ತೆ. ಬಟ್ ರಾಧಾಕೃಷ್ಣ ದೊಡ್ಡಮನಿಯವರು ನಿರಂತರವಾಗಿ ಕ್ಷೇತ್ರದಂತ ಓಡಾಡ್ತಾ ಇದ್ದಾರೆ. ಯಾಕೆಂದರೆ ಮೊದಲೇ ಸುಳಿವು ಸಿಕ್ಕಿತ್ತು ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂಥೇಳಿ. ಯಾಕಂದರೆ ಖರ್ಗೆಯವರ ಹಳೆಯ ಕೂಡ ಆಗಿರೋದ್ರಿಂದಾಗಿ ಮಾಹಿತಿ ಸಹಜವಾಗಿ ಬಂದಿರುತ್ತೆ. ಅಂದಿನಿಂದ ಓಡಾಟವನ್ನು ಶುರು ಮಾಡಿದರು. ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ಖರ್ಗೆಯವರ ಆಶೀರ್ವಾದ ಇದೆ, ಅವರು ಮಾಡಿರುವಂಥ ಕೊಡುಗೆಗಳು, ಪ್ರಿಯಾಂಕ್ ಖರ್ಗೆ ಅವರ ಅಲ್ಲಿನ ಸ್ಥಳೀಯ ವರ್ಚಸ್ಸು, ಜೊತೆಗೆ ಕಾಂಗ್ರೆಸ್ನ ಭದ್ರಕೋಟೆನೇ ಅದು. ಬಟ್ ಲಾಸ್ಟ್ ಟೈಮ್ ಅಲ್ಲಿ ಖರ್ಗೆ ಅವರು ಸೋತರು. ಹಿಡಿತಾ ಇದೆ ಖರ್ಗೆ ಅವ್ರಿಗೆ ಆ ಕ್ಷೇತ್ರದ ಮೇಲೆ, ಕಲಬುರಗಿ ಮೇಲೆ ಈಗಲೂ ಕೂಡ. ಇದೆಲ್ಲವೂ ಕೂಡ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಕೈ ಹಿಡಿತಾವೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರೋದು.